ಇನ್ನು ಸರ್ಕಾರದ ಆದೇಶ ಕರ್ನಾಟಕದ ಜನ ಸ್ವಾಗತಿಸ್ತಾ ಇದ್ದಾರೆ ಅಂತ ಹೇಳಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿಕೆ ನೀಡಿದ್ದಾರೆ. ಅಂದ್ರೆ ಹಿಂದಿಯನ್ನ ಕೈಬಿಟ್ಟಿರುವಂಥದ್ದು. ತ್ರಿಭಾಷಾ ಸೂತ್ರ ನಮ್ಮ ಮಕ್ಕಳ ಮೇಲೆ ಹೇರಿಕೆ ಯಾಕೆ? ತ್ರಿಭಾಷಾ ಸೂತ್ರ ಕಾಯ್ದೆ ತರಬೇಕು ಅನ್ನುವಂಥ ಒಂದು ಒತ್ತಾಯ ಇನ್ನುಳಿದ ಯಾವ ಕಡೆಗಳಲ್ಲೂ ಕೂಡ ತ್ರಿಭಾಷಾ ಸೂತ್ರ ಇಲ್ಲ, ಇಲ್ಲೇ ಯಾಕೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾರಾಯಣಗೌಡರು ಹೇಳಿದರು. ಸೊ ರಾಜ್ಯ ಸರ್ಕಾರ ಕರ್ನಾಟಕದ ಮಕ್ಕಳಿಗೆ ಶಾಪವಾಗಿ ಪರಿಗಣಿಸಿದ್ದಂಥ ಒಂದು ಶಾಪವನ್ನು ವಿಮೋಚನೆ ಮಾಡಿದೆ. ಪರೀಕ್ಷೆಗಳಲ್ಲಿ 3ನೇ ಭಾಷೆಗೆ ಇದ್ದಂಥ 100 ಅಂಕಗಳ ವ್ಯವಸ್ಥೆಯನ್ನು ತೆಗೆದುಹಾಕಿ 3ನೇ ಭಾಷೆಯ ಪಾಸು ಫೇಲು ಪ್ರಶ್ನೆ ಉದ್ಭವಿಸಿದಂತೆ ಆದೇಶ ಮಾಡಿದೆ. ಇದನ್ನು ನಾವು ಸ್ವಾಗತಿಸ್ತೀವಿ ಅಂತ ಹೇಳಿ ನಾರಾಯಣಗೌಡರು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಆದೇಶವನ್ನು ಇಡೀ ಕರ್ನಾಟಕದ ಜನ ಸ್ವಾಗತಿಸ್ತಾ ಇದ್ದಾರೆ. ಪ್ರತಿ ವರ್ಷ 10ನೇ ತರಗತಿಯಲ್ಲಿ ಲಕ್ಷಾಂತರ ಮಕ್ಕಳು ಫೇಲ್ ಆಗ್ತಾ ಇದ್ರು. ಬಿಕಾಸ್ ಈ ತೃತೀಯ ಭಾಷೆಯಲ್ಲಿ ಫೇಲ್ ಆದರು ಅನ್ನೋ ಕಾರಣಕ್ಕೆ ಎಲ್ಲ ಸಬ್ಜೆಕ್ಟಿಂದಲೂ ಕೂಡ ಅವರು ಫೇಲ್ ಆದಂಗೆ ಆಗ್ತಿತ್ತು. ಇಡೀ SLCನೇ ಅವ್ರು ಫೇಲ್ ಆಗಿಬಿಡೋರು. ಆದರೆ ಈಗ ಎರಡೇ ದ್ವಿಭಾಷಾ ನೀತಿ ತಂದಿರೋದ್ರಿಂದಾಗಿ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ ನಾರಾಯಣಗೌಡರು ಹೇಳಿದ್ದಾರೆ. ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಕರ್ನಾಟಕದ ಮಕ್ಕಳಿಗೆ ಶಾಪವಾಗಿ ಪರಿಗಣಿಸಿದ್ದಂಥ ಶಾಪ ವಿಮೋಚನೆ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರೀಕ್ಷೆಗಳಲ್ಲಿ 3ನೇ ಭಾಷೆಗೆ ಇದ್ದಂಥ 100 ಅಂಕಗಳ ವ್ಯವಸ್ಥೆಯನ್ನ ತೆಗೆದುಹಾಕಿ ಗ್ರೇಡಿಂಗ್ ವ್ಯವಸ್ಥೆಯನ್ನು ಜಾರಿಗೊಳಿಸಿ 3ನೇ ಭಾಷೆಯ ಪಾಸು ಅಥವಾ ಫೇಲು ಪ್ರಶ್ನೆ ಇನ್ನು ಮೇಲೆ ಉದ್ಭವಿಸುವುದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಮಾಡಿತು. ರಾಜ್ಯ ಸರ್ಕಾರ ಆದೇಶವನ್ನು ಇಡೀ ಕರ್ನಾಟಕದ ಕನ್ನಡಿಗರು ಸ್ವಾಗತ ಮಾಡಿದ್ರು.